ಹಲೋ ಗಾಯ್ಸ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ನಾನು ಇವತ್ತು ಶರಣಪ್ಪನ ಕಥೆ ಇದೆ ಅಂತ ಅಂದ್ಬಿಟ್ಟು ದೊಡ್ಡಾಪುರಕ್ಕೆ ಹೋಗ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ಇಗ್ನೋರ್ ದಿಸ್. ಅಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ. ಲೆಟ್ಸ್ ಡೂ ಗೆಟ್ ರೆಡಿ ವಿತ್ ಮೀ. ಲಾಂಗ್ ಮಸ್ಟರ್ಡ್ ಕಲ್ ಫ್ರಾಕ್ ಹಾಕೊಂಡಿದ್ದೀನಿ. ಇದನ್ನ ಹಿಂಗೆ ನೋಡಿದ್ರೆ ಒಳ್ಳೆ ನೈಟಿ ತರ ಕಾಣಿಸುತ್ತೆ, ಅದಕ್ಕೆ ಅಂತ ಕೊಟ್ಟಿದ್ದಾರೆ. ಇದನ್ನ ಹಾಕೊಳ್ಳೋಣ. ಸಚ್ ಎ ಬ್ಯೂಟಿಫುಲ್ ಲಾಂಗ್ ಫ್ರಾಕ್ ಇದು. ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಬೇಸಿಕ್ ಮೇಕಪ್ ಮಾಡ್ಕೊಳ್ಳೋಣ. ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಆಲ್ಮೋಸ್ಟ್ ಖಾಲಿ ಆಗಿದೆ, ಬಟ್ ಖಾಲಿ ಆದ್ರೂ ನಾವು ಅದನ್ನ ಬಿಡಲ್ಲ. ಅದರಲ್ಲಿ ಲಾಸ್ಟ್ ಡ್ರಾಪ್ ತೆಗಿಯೋವರೆಗೂ. ಅಂಡ್ ಐ ಹ್ಯಾವ್ ದಿಸ್ ನೈಕಾ ಮೇಕಪ್ ಕಿಟ್, ಬಟ್ ನನ್ನ ಕೇಳಿದ್ರೆ ಇದೇನು ಅಷ್ಟು ವರ್ಕ್ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ನಾನು ಇದರಲ್ಲಿ ಬ್ಲಷ್, ಕಾಂಪ್ಯಾಕ್ಟರ್ ಮತ್ತೆ ಪ್ರೈಮರ್ ಎಲ್ಲಾನು ಬರುತ್ತೆ. ಬಟ್ ನನಗೆ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ನನಗೆ ಕೊಟ್ಟಿದ್ದ ಮಸ್ಕಾರದಲ್ಲಿ ಬ್ರಷೇ ಇಲ್ಲ, ಬ್ರಷ್ ಮುರಿದೋಗಿದೆ. ನಾನು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿದೆ, ಅವ್ರು ನಂಗೆ ರಿಟರ್ನ್ ಆಪ್ಷನ್ ಕೊಟ್ಟಿಲ್ಲ. ಸೊ ನನಗೆ ಈ ತರ ಬಂದಿತ್ತು. ಡ್ಯಾಮೇಜ್ ಆಗಿರೋ ಪೀಸ್ ಅವ್ರು ನಂಗೆ ರಿಕವರಿ ಮಾಡ್ಕೊಡ್ಲಿಲ್ಲ. ಸೊ ಅದರಿಂದ ನನ್ನ ಕೇಳಿದ್ರೆ ಇದು ಅಷ್ಟು ಬರ್ತಿಲ್ಲ ಅಂತ ಅನ್ನೋ. ಬೇಬಿ ಕ್ರೀಮ್ ಹಾಕೊಂತ ಇದೀನಿ. ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ. ಡಾಟ್ ಇಟ್ಟು ಬೇಬಿ ಕ್ರೀಮ್ಗೆ ಕೈಯೆಲ್ಲ ಉಜ್ಕೊಂಡ್ರೆ ಆಗುತ್ತೆ. ಆಕ್ಚುಲಿ ಇದ್ರಲ್ಲಿ ಕಾಜಲ್ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಗಿದ್ದು ಕಾಜಲ್ ಒಂದೇ ಇದರಲ್ಲಿ. ಅಷ್ಟೇ, ಐ ಮೇಕಪ್ ಮುಗಿತ್ತು. ಕಾಂಪ್ಯಾಕ್ಟರ್ ಪೌಡರ್ ತಗೊಂಡು ಸ್ವಲ್ಪ ಸೆಟ್ ಮಾಡ್ಕೊತಾ ಇದೀನಿ. ಅಂಡರ್ ಐ ಪೌಡರ್ ಹಾಕೊಂಡು ಹಾಕೊಳ್ತೀನಿ. ನನಗೆ ಐಬ್ರೋ ಮಾಡಿಸಿಲ್ಲ ನಾನು. ಐಬ್ರೋ ಲೈನು ಚೆನ್ನಾಗಿಲ್ಲ ನಮಗೆ. ನಾನು ಯಾವಾಗಲೂ ಹೇಳ್ದಂಗೆ ನಾವು ಎಷ್ಟು ರೆಡಿ ಆದ್ರೂ ಲಿಪ್ಸ್ಟಿಕ್ ಹಾಕೊಂಡಿದ್ದೆ ಅಂತ ನಾವು ರೆಡಿ ಆದಂಗೆ ಅನ್ಸಲ್ಲ. ಬಿಡ್ಸಕ್ಕೆ ಅಂತ ನಾನು ವುಡನ್ ಬಾಚಿನ್ಗೆ ಯೂಸ್ ಮಾಡ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನಗೆ ಕೂದಲು ಬರೋದು ಕಮ್ಮಿ ಆಗಿದೆ ಅಂಡ್ ಬೇಗನೂ ಚಿಕ್ಕ ಬಂದ್ಬಿಡುತ್ತೆ. ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಈಸಿ ಬಾಚಿನ್ಗೆ ಯೂಸ್ ಮಾಡ್ತೀನಿ. ಹಿಂಗೆ ಹಾಕೊಂಡ್ಬಿಟ್ಟಿಲ್ಲ. ಟ್ರಾವೆಲಿಂಗ್ಗೆ ಫ್ರೀ ಹಾಸ್ಬಿಟ್ರೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗ. ಸುಮ್ಮನೆ ಪೋನಿಟೈಲ್ ಹಾಕೊಂಡ್ಬಿಡ್ಲ. ಐ ಥಿಂಕ್ ದಿಸ್ ಸೂಟ್ಸ್ ವೆಲ್. ಅಲ್ಲಿ ಮಿಡರಲ್ಲಿ ಡಿಸ್ಟರ್ಬೆನ್ಸ್ ಆಯಿತು, ಸೊ ನಾನು ಮತ್ತೆ ಕ್ಯಾಮ್ರಾನ ಇಲ್ಲಿ ಶಿಫ್ಟ್ ಮಾಡಬೇಕಾಯ್ತು. ಈಗ ಫೈನಲ್ ಲುಕ್.